ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ 15 ದಿನಗಳ ಒಳಗಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ 5 ಜನ ಬಾಣಂತಿಯರು ಮೃತಪಟ್ಟಿದ್ದರು. ಅವರ ಪೈಕಿ ದಿನಾಂಕ 27 ನವೆಂಬರ್ 2024 ಬುಧವಾರದಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಂದ್ರಶೇಖರಪುರದ ಮಹಾಲಕ್ಷ್ಮಿ ಗಂಡ ಮಾರೇಶ್ ಎನ್ನುವವರು ಒಬ್ಬರಾಗಿದ್ದರು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಅವರ ಗಮನಕ್ಕೆ ತಂದು ಮಗುವಿನ ಆರೈಕೆಯ ಬಗ್ಗೆ ಚರ್ಚಿಸಿದರು. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ಬೆಂಗಳೂರಿನಿಂದ ಹಿಂತಿರುಗಿದ ತಕ್ಷಣ ಮೃತರ ಮನೆಗೆ ಭೇಟಿ ನೀಡಿದ ಶಾಸಕರು ಮಗುವಿನ ಯೋಗಕ್ಷೇಮ ವಿಚಾರಿಸಿದರು. ಮಗುವಿನ ಆರೈಕೆ ಮತ್ತು ಪೂರಕ ಹಾಲಿನ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಶಾಸಕರು ವೈಯಕ್ತಿಕ ಆರ್ಥಿಕ ಸಹಾಯ ಮಾಡಿ ಹಾಗೆಯೇ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕುಟುಂಬಕ್ಕೆ ಸಹಕಾರ ಒದಗಿಸುವುದು ಮತ್ತು ಮಗುವಿನ ಹೆಸರಿಗೆ 50,000 ರೂಪಾಯಿಗಳನ್ನು ಡೆಪಾಸಿಟ್ ಮಾಡುವುದಾಗಿ ತಿಳಿಸಿದರು. ಮುಂದಿನ ವಾರದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಅವರು ಆಗಮಿಸುತ್ತಿದ್ದು ಸಾಧ್ಯವಾದರೆ ಕುಟುಂಬಕ್ಕೆ ಭೇಟಿ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಹೋಬಳಿ ಚಂದ್ರಶೇಖರಪುರ ಗ್ರಾಮದ ಶ್ರೀಮತಿ ಮಹಾಲಕ್ಷ್ಮಿ ಗಂಡ ಮಾರೇಶ್ ಸುಮಾರು 20 ವರ್ಷದ ಗೃಹಿಣಿ ದಿನಾಂಕ 27/11/2024 ವಿಮ್ಸ್ ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ ಡೆಲಿವರಿ ಆಗಿ ರಕ್ತಸ್ರಾವ ಆದಮೇಲೆ ಸಾವನ್ನಪ್ಪಿರ್ತಾರೆ. ಆ ಒಂದು ಅತ್ಯಂತ ನೋವಿನ ಸಂಗತಿ. ಆ ವಿಷಯ ತಿಳಿದು ಮಗು ಆರೋಗ್ಯವಾಗಿದೆ. ಆ ವಿಷಯ ತಿಳಿದು ನಾನು ನಿನ್ನೆ ದಿನಾಂಕ 28ರಂದು ಬೆಂಗಳೂರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ವಿಷಯ ತಿಳಿತು. ಕೂಡಲೇ ನಾನು ಅವ್ರನ್ನ ಸಂಪರ್ಕ ಮಾಡಿದಾಗ ಭೇಟಿ ಮಾಡಿದಾಗ ಕೂಡಲೇ ಅದನ್ನು ಹೋಗಿ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಹಾಗೆ ಬೇಕಾಗಂಥ ಮಗು ತುಂಬ ಆರೋಗ್ಯವಾಗಿದೆ. ಆ ಮಗುಗೆ ಮುಂದಿನ ಜೀವನಕ್ಕೆ ಬೇಕಾಗಂತ ಒದಗಿಸೋಂಥ ಕೆಲಸ ಸರ್ಕಾರದ ಮಟ್ಟದಲ್ಲಿ ಮತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಮತ್ತು ಅವ್ರಿಗೆ ಒಂದು ನೆರವು ನೀಡೋಂಥ ಕೆಲಸ ಮಾಡಬೇಕಂತೇಳಿ ನನಗೆ ಸೂಚನೆ ನೀಡಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ BZ ಜಮೀರ್ ಖಾನ್ ಅವರ ಸಲಹೆ ಮೇರೆಗೆ ನಾನು ಈಗಲೇ ಬೆಳಗ್ಗೆನೇ ಬಂದು ಅವರು ಕುಟುಂಬ ಅವರ ಗಂಡ ಮಾರೇಶು ಮತ್ತು ಆ ಮುದ್ದಾದ ಮಗುನ ನಾನು ಇವತ್ತು ನೋಡಿ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಯಿತು. ಆದರೆ ಅದರಲ್ಲಿ ನಮ್ಮ ವಿಮ್ಸ್ ಆಸ್ಪತ್ರೆಯಲ್ಲಿ ಅವರು ಬ್ಲೀಡಿಂಗ್ ಆದಾಗ ಎಲ್ಲ ರೀತಿ ಸಕಲ ಚಿಕಿತ್ಸೆಯನ್ನು ನೀಡಿದ್ದಾರೆ. ಆದರೆ ತಾಯಿಗೆ ಈಗಾಗಲೇ ಸ್ವಲ್ಪ ಇನ್ಫೆಕ್ಷನ್ ಇತ್ತು ಮತ್ತು ಬ್ಲೀಡಿಂಗ್ ಜಾಸ್ತಿ ಆಗಿದ್ದು ಅದಕ್ಕೆ ಸುಮಾರು 14 ಬ್ಲಡ್ ಟ್ರಾನ್ಸ್ಫ್ಯೂಷನ್ನು, ಪ್ಲೇಟ್ಲೆಟ್ಸು, ಪ್ಲಾಸ್ಮಾ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡಿದ್ದಾರೆ. ಆದಮೇಲೆ ಕೂಡ ನಾನು ಮಲ್ಟಿ ಆರ್ಗನ್ ಫೇಲ್ಯೂರಿಂದ ಶ್ರೀಮತಿ ಮಹಾಲಕ್ಷ್ಮಿ 20 ವರ್ಷದ ಮಹಿಳೆ ಸಾವನ್ನಪ್ಪಿರ್ತಾರೆ. ಆದರೆ ನಿಜವಾಗ್ಲೂ ಅತ್ಯಂತ ಖೇದನೀಯ ಸಂಗತಿ ಇದು ಆಗಿರೋದು. ಅದಕ್ಕೋಸ್ಕರ ನನ್ನ ಏನು ಮನವಿ ಅಂತಂದರೆ ಎಲ್ಲ ನಮ್ಮ ಹಳ್ಳಿ ಹೆಣ್ಣುಮಕ್ಕಳಲ್ಲಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಈ ಮಹಾಲಕ್ಷ್ಮಿ ಕೂಡ ಸ್ವಲ್ಪ ಮಾಡ್ರೇಟ್ ಅನಿಮಿಯಾ ರಕ್ತಹೀನತೆ ಇತ್ತು ಗರ್ಭಿಣಿಯಲ್ಲಿ ಕೂಡ ಅಂತ ತಿಳಿದು ಬಂತು. ಸೊ ಎಲ್ಲರೂ ನಮ್ಮ ಮನವಿ ಸ್ವಲ್ಪ ಈಗ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಮತ್ತು ಗರ್ಭಿಣಿ ಟೈಮಲ್ಲಿ ಮತ್ತು ಹೆರಿಗೆ ಆದಮೇಲೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಂತ ಕೇಳ್ತಾ ಆ ಕುಟುಂಬಕ್ಕೆ ನಾವು ಆ ಮಗುಗೆ ಈಗ ನಾವು ನಮ್ಮ ಕಡೆಯಿಂದ ವೈಯಕ್ತಿಕ ಪರಿಹಾರ ನೀಡಿ ಆ ಮಗುಗೆ ಮುಂದೆ ಬೆಳವಣಿಗೆಗೆ ಬೇಕಾಗಂತ ಏನು ಬೇಸಿಕ್ ಫೆಸಿಲಿಟೀಸ್ ಅದನ್ನಂತ ಇವತ್ತಿಂದನೇ ಅದನ್ನು ಒದಗಿಸೋಂಥ ಕೆಲಸ ಮಾಡಿ ಮತ್ತು ಅವ್ರಿಗೆ ಕುಟುಂಬಕ್ಕೆ ಒಂದು ಆರ್ಥಿಕ ಸಹಾಯ ಮಾಡಿ ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಮತ್ತು ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸರಿ ಹೊಸಪೇಟೆಗೆ ಬಂದಾಗ ಅವ್ರಿಗೂ ವೈಯಕ್ತಿಕ ಆರ್ಥಿಕ ನೆರವು ನೀಡ್ತೀವಂತ ಅವರು ಹೇಳಿದ್ದಾರೆ. ಇದರಂತೆ ಆ ಕುಟುಂಬಸ್ಥರಿಗೆ ನಾವು ಸದಾಕಾಲ ಜೊತೆಗಿರ್ತೀವಿ. ಅವ್ರಿಗೆ ಸಾಂತ್ವನ ಅಷ್ಟೇ ಅಲ್ಲದೆ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ S ವೆಂಕಟೇಶ್, ಮಹಾಲಕ್ಷ್ಮಿ ಕುಟುಂಬಸ್ಥರು, ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.